ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಗುಡ್ ನ್ಯೂಸು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ವಲ್ಪ ಕಡಿಮೆಯಾಗಲಿದೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಇದ್ದಾಗ ಚಿನ್ನವನ್ನು ಖರೀದಿ ಮಾಡುವುದು ಸೂಕ್ತ. ಹಾಗಿದ್ರೆ ಇಂದಿನ ದರ ಜೂನ್ 20ನೇ ತಾರೀಕು 2025 ಇಂದಿನ ಚಿನ್ನದ ದರ ಎಷ್ಟಿದೆ? 24 ಕ್ಯಾರೆಟ್, 18 ಕ್ಯಾರೆಟ್, 22 ಕ್ಯಾರೆಟ್ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ? ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ, ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅವರು ಕೂಡ ಪ್ರತಿನಿತ್ಯ ಹೊಸ ಅಪ್ಡೇಟ್ ತಿಳ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಇಂದು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 1 ಗ್ರಾಮ್ ಬೆಲೆ ಸ್ನೇಹಿತರೆ 10,048. ಇಂದಿನ ಬೆಲೆ, ನಿನ್ನೆಯ ಬೆಲೆ 10,108, ಅಂದರೆ 60 ರೂಪಾಯಿ ಕಡಿಮೆಯಾಗಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದರೆ. ಇನ್ನು 8 ಗ್ರಾಮ್ಗೆ ಸ್ನೇಹಿತರೆ 80,384. ಇಂದಿನ ಬೆಲೆ, ನಿನ್ನೆಯ ಬೆಲೆ 80,864, ಅಂದರೆ 480 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 1,480 ರೂಪಾಯಿ ಸ್ನೇಹಿತರೆ ಹಿಂದಿನ ಬೆಲೆ, ನಿನ್ನೆಯ ಬೆಲೆ 1,01,080 ರೂಪಾಯಿ, ಅಂದರೆ 600 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ 10,04,800. ಇಂದಿನ ಬೆಲೆ, ನಿನ್ನೆಯ ಬೆಲೆ 10,10,800 ರೂಪಾಯಿ ಸ್ನೇಹಿತರೆ, ಅಂದರೆ 6,000 ಕಡಿಮೆಯಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಇದು 24 ಕ್ಯಾರೆಟ್ ಆದರೆ 22 ಕ್ಯಾರೆಟ್ ಬೆಲೆ ಎಷ್ಟಿದೆ ಅನ್ನೋಂತ ನೋಡ್ತಾ ಹೋಗೋಣ. 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ, ಇಂದಿನ ಬೆಲೆ 9,210. ಹಿಂದಿನ ಬೆಲೆ, ನಿನ್ನೆಯ ಬೆಲೆ 9,265, 25 ರೂಪಾಯಿ ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ಗೆ 73,680. ಹಿಂದಿನ ಬೆಲೆ, ನಿನ್ನೆಯ ಬೆಲೆ 74,120, 445 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 92,100 ರೂಪಾಯಿ. ಹಿಂದಿನ ಬೆಲೆ, ನಿನ್ನೆಯ ಬೆಲೆ 92,650, 550 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 9,21,000. ಹಿಂದಿನ ಬೆಲೆ, ನಿನ್ನೆಯ ಬೆಲೆ 9,26,000 ಸ್ನೇಹಿತರೆ, ಅಂದರೆ 6,000 ಕಡಿಮೆಯಾಗಿದೆ. ಸೊ ಹಾಗಾಗಿ ಯಾರೆಲ್ಲ 22 ಕ್ಯಾರೆಟ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, 24 ಕ್ಯಾರೆಟ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, 18 ಕ್ಯಾರೆಟ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಇಂದು 18 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಎಷ್ಟಿದೆ, ಏನೆಲ್ಲ ಬದಲಾವಣೆಯಾಗಲಿದೆ ಅನ್ನೋದನ್ನ ನೋಡೋದಾದರೆ, 1 ಗ್ರಾಮ್ಗೆ 7,536. ಇಂದಿನ ಬೆಲೆ, ನಿನ್ನೆಯ ಬೆಲೆ 7,581, ಅಂದರೆ 45 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 8 ಗ್ರಾಮ್ಗೆ 60,288 ಸ್ನೇಹಿತರೆ, ಹಿಂದಿನ ಬೆಲೆ, ನಿನ್ನೆಯ ಬೆಲೆ 60,450, ಅಂದರೆ 363 ರೂಪಾಯಿ ಕಡಿಮೆಯಾಗಿದೆ. ಇನ್ನು 10 ಗ್ರಾಮ್ಗೆ 75,360. ಇಂದಿನ ಬೆಲೆ, ನಿನ್ನೆಯ ಬೆಲೆ 75,810, 450 ರೂಪಾಯಿ ಕಡಿಮೆಯಾಗಿದೆ. 100 ಗ್ರಾಮ್ಗೆ 7,53,600. ಹಿಂದಿನ ಬೆಲೆ, 18 ಕ್ಯಾರೆಟ್ 100 ಗ್ರಾಮ್ಗೆ ಇಂದಿನ ಬೆಲೆ, ನಿನ್ನೆಯ ಬೆಲೆ 7,58,100 ರೂಪಾಯಿ ಸ್ನೇಹಿತರೆ, ಅಂದರೆ 4,500 ಕಡಿಮೆಯಾಗಿದೆ. ಹಾಗಿದ್ರೆ ಬೆಳ್ಳಿ ಬೆಲೆಯಲ್ಲಿ ಎಷ್ಟು ಏರಿಕೆಯಾಗಿದೆ, ಎಷ್ಟು ಇಳಿಕೆಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬೆಳ್ಳಿ ಬೆಲೆಯಲ್ಲೂ ಕೂಡ ಸ್ನೇಹಿತರೆ ಏನೆಲ್ಲ ಚೇಂಜಸ್ ಆಗಿದೆ ಅಂದರೆ, 1 ಗ್ರಾಮ್ಗೆ 110 ರೂಪಾಯಿ. ಇಂದಿನ ಬೆಲೆ, ನಿನ್ನೆಯ ಬೆಲೆ 112 ರೂಪಾಯಿ, ಅಂದರೆ 2 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು, ಕಡಿಮೆಯಾಗಿದೆ. ಇನ್ನು 8 ಗ್ರಾಮ್ಗೆ 880 ರೂಪಾಯಿ. ಇಂದಿನ ಬೆಲೆ, ನಿನ್ನೆಯ ಬೆಲೆ 896 ರೂಪಾಯಿ, 16 ರೂಪಾಯಿ ಕಡಿಮೆಯಾಗಿದೆ. 8 ಗ್ರಾಮ್ ಬೆಳ್ಳಿಯ ಬೆಲೆ 1,100 ರೂಪಾಯಿ. ಇಂದಿನ ಬೆಲೆ, ನಿನ್ನೆಯ ಬೆಲೆ 1,120 ರೂಪಾಯಿ, 20 ರೂಪಾಯಿ ಕಡಿಮೆಯಾಗಿದೆ. ಇನ್ನು 100 ಗ್ರಾಮ್ಗೆ 11,000. ಇಂದಿನ ಬೆಲೆ,
ಎಣ್ಣೆಯ ಬೆಲೆ 11,200 ಅಂದರೆ 200 ರೂಪಾಯಿ ಕಡಿಮೆಯಾಗಿದೆ. ಇನ್ನು 1 kg ಬೆಳ್ಳಿಯ ಬೆಲೆ ಸ್ನೇಹಿತರೆ 1,10,000 ಇಂದಿನ ಬೆಲೆ, ನಿನ್ನೆಯ ಬೆಲೆ 1,12,000 ಅಂದರೆ 2,000 ಕಡಿಮೆಯಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಇದು ಉತ್ತಮ ಸಮಯ ಖರೀದಿ ಮಾಡಿ ಸ್ನೇಹಿತರೆ. ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಇದರ ಜೊತೆಗೆ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಸ್ವಲ್ಪ ಚಿನ್ನದ ಬೆಲೆ ಕಡಿಮೆ ಇರಲಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಇರಲಿದೆ. ಯಾವ ನಗರಗಳಲ್ಲಿ ಕಡಿಮೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸೂಕ್ತ ಸಮಯ ಯಾವಾಗ, ತಜ್ಞರ ಅಭಿಪ್ರಾಯವೇನು, ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಚಿನ್ನದ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಂದಿನ ದಿನ ಶುಕ್ರವಾರ ಸ್ನೇಹಿತರೆ, ಚಿನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಆಭರಣವಾಗಿ ಮಾತ್ರವಲ್ಲ, ಹೂಡಿಕೆಯ ಒಂದು ಸುರಕ್ಷಿತ ಮಾರ್ಗವಾಗಿಯೂ ಕೂಡ ಪರಿಗಣಿತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಚಿನ್ನದ ದರದಲ್ಲಿ ಗಣನೀಯವಾಗಿ ಏರಿಕೆ ಕಂಡು ಬಂದಿತ್ತು ಸ್ನೇಹಿತರೆ. ಆದರೆ ಇಂದಿನ ದರ ಸ್ವಲ್ಪ ಇಳಿಕೆಯಾಗಿದೆ. ಇದು ಸಾಮಾನ್ಯ ಜನರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ಹೂಡಿಕೆದಾರರಿಗೆ ಎಲ್ಲರ ಗಮನ ಸೆಳೆದಿದೆ ಸ್ನೇಹಿತರೆ. ಈ ಏರಿಕೆಯ ಇಂದಿನ ಕಾರಣಗಳು ಏನು, ಅದರ ಪರಿಣಾಮ ಮತ್ತು ಭವಿಷ್ಯದ ಒಂದಿಷ್ಟು ಊಹೆಗಳನ್ನು ಈ ವರದಿಯಲ್ಲಿ ಹಂಚಿಕೊಳ್ಳಲಾಗದಂತಲೇ ಹೇಳ್ಬೋದು. ಸ್ನೇಹಿತರೆ, ಚಿನ್ನದ ದರ ಏರಿಕೆಯ ಕಾರಣಗಳು ಮೇಯ್ನಾಗಿ ತಿಳಿಸ್ಕೊಡ್ತೀನಿ. ಚಿನ್ನದ ದರ ಏರಿಕೆಗೆ ಹಲವು ಕಾರಣಗಳಿವೆ. ಮೊದಲಿಗೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಹೂಡಿಕೆದಾರರನ್ನು ಚಿನ್ನದಂತಹ ಸುರಕ್ಷಿತ ಆಸ್ತಿಗಳ ಕಡೆಗೆ ಒಲವು ತೋರಿಸುವಂತೆ ಮಾಡಿದೆ. ಎರಡನೇದಾಗಿ ಡಾಲರ್ ಮೌಲ್ಯದಲ್ಲಿನ ಕುಸಿತ ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆಯ ಏರಿಕೆಯು ದರವನ್ನು ಗಗನಕ್ಕೇರಿಸಿದೆ. ಇದರ ಜೊತೆಗೆ ಆಭರಣ ಉದ್ಯಮದಲ್ಲಿ ಮದುವೆಯ ಸೀಸನ್ ಮತ್ತು ಉತ್ಸವಗಳು ಸಂದರ್ಭದಲ್ಲಿ ಚಿನ್ನದ ಬೇಡಿಕೆಯು ದರ ಏರಿಕೆಗೆ ಕಾರಣವಾಗಿದೆ. ಇನ್ನು ಗ್ರಾಹಕರ ಮೇಲಿನ ಪರಿಣಾಮ, ಚಿನ್ನದ ದರ ಏರಿಕೆಯು ಸಾಮಾನ್ಯ ಗ್ರಾಹಕರಿಗೆ ತೊಂದರೆಯನ್ನುಂಟು ಮಾಡಿದೆ ಸ್ನೇಹಿತರೆ. ಆಭರಣ ಖರೀದಿಗಾಗಿ ಉಳಿತಾಯ ಮಾಡಿದವರಿಗೆ ಈ ಏರಿಕೆ ಆರ್ಥಿಕ ಒತ್ತಡವನ್ನು ತಂದಿದೆ. ಮದುವೆಯಂತಹ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಚಿನ್ನದ ಖರೀದಿ ಕಡಿಮೆಯಾಗಿದ್ದು, ಜನರು ಪರ್ಯಾಯ ಲೋಹಗಳತ್ತ ಗಮನ ಹರಿಸುತ್ತಿದ್ದಾರೆ. ಆದರೆ ಚಿನ್ನದ ಹೂಡಿಕೆದಾರರಿಗೆ ಇದು ಲಾಭದಾಯಕ ಅವಕಾಶವಾಗಿದೆ ಸ್ನೇಹಿತರೆ, ಏಕೆಂದರೆ ಚಿನ್ನದ ಮೌಲ್ಯ ದೀರ್ಘಕಾಲೀನವಾಗಿ ಸ್ಥಿರವಾಗಿರುತ್ತದೆ. ಇನ್ನು ಭವಿಷ್ಯದ ದೃಷ್ಟಿಕೋನ, ತಜ್ಞರ ಪ್ರಕಾರ ಚಿನ್ನದ ದರ ಏರಿಕೆಯ ಈ ಪ್ರವೃತ್ತಿ ಕೆಲವು ತಿಂಗಳುಗಳವರೆಗೆ ಮುಂದುವರಿಯಬಹುದು. ಜಾಗತಿಕ ಆರ್ಥಿಕತೆ ಸ್ಥಿರವಾದರೆ ಚಿನ್ನದ ಹೂಡಿಕೆಯು ಬೇಡಿಕೆಯು ಸ್ವಲ್ಪ ಕಡಿಮೆಯಾಗಬಹುದು. ಆದರೆ ಭಾರತದಂತಹ ದೇಶದಲ್ಲಿ ಚಿನ್ನದ ಸಾಂಸ್ಕೃತಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡಾಗ ದರ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಗ್ರಾಹಕರು ಮತ್ತು ಹೂಡಿಕೆದಾರರು ತಮ್ಮ ಆರ್ಥಿಕ ಯೋಜನೆಯನ್ನು ಎಚ್ಚರಿಕೆಯಿಂದ ರೂಪಿಸಬೇಕು. ಇನ್ನು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ 1 ಗ್ರಾಮ್ಗೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, 18 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 7,582. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 9,266. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 10,109. ಇನ್ನು 8 ಗ್ರಾಮ್ಗೆ ನೋಡೋದಾದರೆ 60,656 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 74,128. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ 80,872. ಇನ್ನು 10 ಗ್ರಾಮ್ಗೆ ನೋಡೋದಾದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 75,820. ಇನ್ನು 22 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 92,660. 24 ಕ್ಯಾರೆಟ್ ಬಂಗಾರದ ಬೆಲೆ 1,01,090 ಸ್ನೇಹಿತರೆ. ಸೊ ಹಾಗಾಗಿ ವಿವಿಧ ನಗರಗಳಲ್ಲೂ ಕೂಡ ಸ್ನೇಹಿತರೆ, ಅಂದರೆ ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಚೆನ್ನೈಯಲ್ಲಿ 9,866, ಮುಂಬೈಯಲ್ಲಿ 9,266, ಆದರೆ ದೆಹಲಿಯಲ್ಲಿ ನೋಡಿ ಸ್ನೇಹಿತರೆ 9,281. ಇನ್ನು ಕೋಲ್ಕತ್ತಾ, ಬೆಂಗಳೂರಿನಲ್ಲಿ ಸ್ನೇಹಿತರೆ ಸೇಮ್ ರೇಟ್ ಇದೆ, 9,266. ಕೇರಳ, ಪುಣೆಯಲ್ಲೂ ಕೂಡ ಸೇಮ್ ಇದೆ. ಆದರೆ ವಡೋದರದಲ್ಲಿ ಮತ್ತು ಅಹಮದಾಬಾದ್
ವಿಭಾಗದಲ್ಲಿ 9,271 9,271 ಸ್ವಲ್ಪ ಜಾಸ್ತಿ ಇದೆ. ಇನ್ನು ವಿವಿಧ ನಗರಗಳಲ್ಲಿ ಅಂದರೆ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ 100 ಗ್ರಾಮ್ಗೆ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಚೆನ್ನೈಯಲ್ಲಿ 12,210 ರೂಪಾಯಿ, ಆದರೆ ಮುಂಬೈಯಲ್ಲಿ ಸ್ನೇಹಿತರೆ 1,000 ಕಡಿಮೆ ಇದೆ ನೋಡಿ, 11,210. ಸ್ವಲ್ಪ ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಕಡಿಮೆಗೆ ಸಿಗಲಿದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಜಾಸ್ತಿ ಇದೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ದೆಹಲಿ, ಕೋಲ್ಕತ್ತಾದಲ್ಲಿ ಸ್ನೇಹಿತರೆ 11,210, ಇನ್ನು ಬೆಂಗಳೂರಲ್ಲೂ ಕೂಡ ಸೇಮ್ ರೇಟ್ ಇದೆ 11,210 ರೂಪಾಯಿ. ಆದರೆ ಹೈದರಾಬಾದ್ ಮತ್ತು ಕೇರಳದಲ್ಲಿ 12,210 ರೂಪಾಯಿ, ಕೇರಳದಲ್ಲೂ ಕೂಡ 12,210 ರೂಪಾಯಿ. ಪುಣೆ, ವಡೋದರಲ್ಲಿ ಸ್ನೇಹಿತರೆ 11,210. ಯಾಕೆ ಈ ನಗರಗಳಲ್ಲಿ ಸ್ವಲ್ಪ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಜಾಸ್ತಿ ಇದೆ ಅನ್ನೋದನ್ನ ಕೇಳೋದಾದರೆ, ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ GSTಗಳಂತಹ ಕೆಲವು ಪ್ರಮುಖ ನಿರ್ಧಾರಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ. ಇನ್ನು ನೀವೇನಾದರೂ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ನನ್ನು ಸಹ ಬಳಸಬಹುದು. BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು. ಇದಲ್ಲದೆ ಸ್ನೇಹಿತರೆ, ಈ ಆ್ಯಪ್ ಮೂಲಕ ನೀವು ಕೂಡ ದೂರು ಕೂಡ ನೀಡಬಹುದು. ಏನಾದರೂ ಚಿನ್ನದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಏನಾದರೂ ಮೋಸ ಹೋಗಿದ್ದರೆ ದೂರು ಕೂಡ ನೀಡಬಹುದು. ಇನ್ನು ಚಿನ್ನದ ದರ ಏರಿಕೆಯು ಒಂದೆಡೆ ಆರ್ಥಿಕ ಸವಾಲುಗಳನ್ನು ಹೊಂದಿದರೆ, ಇನ್ನೊಂದೆಡೆ ಹೂಡಿಕೆ ಅವಕಾಶವನ್ನು ಸೃಷ್ಟಿಸಿದೆ. ಗ್ರಾಹಕರು ತಮ್ಮ ಖರೀದಿ ನಿರ್ಧಾರಗಳನ್ನು ಸ್ನೇಹಿತರೆ ಜಾಗರೂಕತೆಯಿಂದ ತೆಗೆದುಕೊಳ್ಬೇಕು ಮತ್ತು ಮಾರುಕಟ್ಟೆ ಏರಿಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಬೇಕು. ಇದರ ಜೊತೆಗೆ ಚಿನ್ನದ ಮೌಲ್ಯವು ಕೇವಲ ಹಣಕಾಸಿನ ಆಸ್ತಿಯಾಗಿ ಮಾತ್ರವಲ್ಲ, ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಮೌಲ್ಯವಾಗಿಯೂ ಭಾರತದಲ್ಲಿ ಮುಂದುವರಿಯಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಿದ್ರೆ ಸ್ನೇಹಿತರೆ, ನಾವು ಇಂದಿನ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನೂ ಕೂಡ ಮೋಸ ಹೋಗುವುದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರತಿನಿತ್ಯ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು, ಅಸ್ಟ್ರಾಲಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಿಮ್ಮ ರಾಶಿಗಳ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.